ಬಂಧುಗಳೇ, ಸ್ವಾಗತ ಸುಸ್ವಾಗತ. ನಿಮ್ಮ ಈ ಕೋಟ್ಲೆ ಮುತ್ತಣ್ಣನ ಸ್ವಾಗತ ಸುಸ್ವಾಗತ. ಇವತ್ತಿನ ಇನ್ನೊಂದು ವಿಷಯ ಏನಂದರೆ ಡಾಲಿ ಧನಂಜಯವರ ಬಗ್ಗೆ. ಅವರು ಆ ವರ್ಗ ಈ ವರ್ಗ ಅಂತ ಮಾತಾಡಲ್ಲ. ಅವರು ಕಲಾವಿದರು, ಎಲ್ಲರಿಗೂ ಒಂದು ಸಿನಿಮೆಯ ಮನೋರಂಜನೆ ಕೊಡ್ತಾರೆ. ಕೆಲವೊಂದು ಪಾತ್ರ ಅದು ಕೆಲವೊಂದು ಇಷ್ಟ ಆಗಲ್ಲ, ಕೆಲವೊಂದು ಇನ್ಸ್ಪಿರೇಷನ್ ಇರುತ್ತೆ, ಅದನ್ನು ತಗೋಬೇಕು. ಇತ್ತೀಚಿನ ಒಂದೆರಡು ಮೂವಿ ನೋಡಿದಾಗ ಅದು ಇನ್ಸ್ಪಿರೇಷನ್ ತಗೋಬೇಕಾಗುತ್ತೆ ನಾವು. ಯಾಕೆ ವಿಷಯ ಹೇಳ್ತಾ ಇದ್ದೀನಿ ಅಂದರೆ, ಈ ಡಾಲಿ ಧನಂಜಯ್ ಅವರು ಎಲ್ಲೋ ಹೋಟ್ಲಿಗೆ ಹೋದಾಗ, ಅವ್ರ ಫ್ರೆಂಡ್ ಹೋಟ್ಲಿಗೆ ಹೋದಾಗ ಏನೋ ಬಿರಿಯಾನಿನೋ ಎಂಥದ ತಿಂತಾರೆ ಪದಾರ್ಥ ನಾವು ಹೇಳಕ್ಕೆ ಹೋಗಲ್ಲ. ಅವರು ಯಾವ ವರ್ಗದವರು ಯಾಕೆ ತಿಂದರು ಅದು ನಾವು ಮಾತಾಡಬಾರ್ದು ರೀ. ಯಾವುದೇ ವರ್ಗದವರಾಗಲಿ ಅವರ ಆಹಾರ ಪದ್ಧತಿ ಅವರ ಹಕ್ಕು. ನಾವು ಇತ್ತಿನ್ನು ಹತ್ತಿನ್ನು ಅಂತ ಹೇಳೋಕ್ಕಾಗಲ್ಲ ರೀ. ನಾವ್ಯಾರು ಹೇಳೋಕ್ಕೆ, ಆಯಿತಾ? ನೀನು ಹತ್ತಿನಪ್ಪ, ನೀನು ಇತ್ತಿನಪ್ಪ ಅಂತೆಲ್ಲ ಹೇಳೋಕ್ಕಾಗಲ್ಲ ನಾವು. ಈ ಟಿ ವಿಯವರು, ಮಾಧ್ಯಮದವರು, ಅಯ್ಯಪ್ಪ ದೇವರೇ, ಇಲ್ಲ ಬದುಕಕ್ಕೆ ಬಿಡ್ತಾರೋ ಏನು ಮಾಡ್ತಾರೋ ಗೊತ್ತಿಲ್ಲ. ಡಾಲಿಯವರು ಬಿರಿಯಾನಿಯನ್ನು ತಿಂದರು, ಡಾಲಿಯವರು ಮೂಳೆ ಕಡಿದರು, ಡಾಲಿಯವರು ಅವರು ಹಿಂಗೆ ಸುರ್ಕೊಂಡ್ರು, ಹಂಗೆ ಸುರ್ಕೊಂಡ್ರು, ಇಷ್ಟು ತಿಂದರು ರೇ. ಮಾಡೋಕ್ಕೆ ಕೆಲಸ ಇಲ್ವೇನ್ರಿ ರೇ? ನಿಮಗೆಲ್ಲ ಮಾನ ಮರ್ಯಾದೆ ಅನ್ನೋದೇನಾದ್ರು ಇದೆಯಾ? ಮಾನ ಮರ್ಯಾದೆ ಅನ್ನೋದೇನಾದ್ರು ಇದೆಯಾ? ಹೋಗ್ರಿ. ಎಷ್ಟೋ ಸ್ಕೂಲ್ಗಳು ಪಾಳು ಬಿದ್ದಿದ್ದಾವೆ, ಎಷ್ಟೋ ರೈತರಿಗೆ ಸರಿಯಾದ ಸೌಲಭ್ಯ ದೊರೀತಾ ಇಲ್ಲ, ಎಷ್ಟೋ ಬಡವರಿಗೆ ಮನೆಗಳಿಲ್ಲ. ನಾಚಿಕೆ ಆಗಬೇಕು. ಆ ಡಾಲಿಯವರು ಹಿಂದೆ ಬಿದ್ದಿದ್ದೀರ. ಡಾಲಿಯವರು ಹತ್ತಿಂದ್ರು, ಡಾಲಿಯವರು ಇತ್ತಿಂದ್ರು. ಏನು ರೀ, ಸಮಾಜಕ್ಕೆಲ್ಲ ನೀವು ನ್ಯೂಸ್ ಕೊಟ್ಟು ಏನು ಮೆಸೇಜ್ ಕೊಡ್ತೀರ್ರಿ? ಬಿಟ್ಟಾಕ್ಬೇಕು ಅದನ್ನ. ತಿಂದ್ರೆ ಅವ್ರ ಇಷ್ಟ, ಅದು ನಾವೇನು ಮಾಡೋಕ್ಕಾಗುತ್ತೆ, ಹೌದಲ್ವಾ? ಎಷ್ಟು ಸಮಾಜದಲ್ಲಿ ಬೇಕಾದಷ್ಟು ಬಿದ್ದಿದ್ದಾವ್ರಿ, ಅವನು ಮಾತಾಡ್ಬೇಕಂಡ್ರಿ. ಯಾವುದೇ ಪಕ್ಷದ್ದು ಯಾವುದೇ ಪಾರ್ಟಿದು ಹೇಳ್ತಿಲ್ಲ. ಇವತ್ತೊಂದು ಹಂಗೆ ಟಿ ವಿ ನ್ಯೂಸ್ ನೋಡಿದೆ. 7,09,000 ಕೋಟಿ ಬಜೆಟಲ್ಲಿ ನಮ್ಮ ಮಿಲ್ಟ್ರಿಗೆ ಕೊಟ್ಟಿದ್ದಾರೆ. ಇದು ನಾವು ಶ್ಲಾಘನೀಯ ಮಾಡಬೇಕಾದಂಥ ಕಾರ್ಯ. ಮಿಲ್ಟ್ರಿ ಕೊಟ್ಟಿದ್ದಾರಲ್ವಾ, ನಿಜವಾಗ್ಲೂ ನಾವು ಮೆಚ್ಚಬೇಕಾದಂಥ ವಿಷಯ, ಆಯಿತಾ? ಅವು ಹಿಂದೆ ಚಿಕ್ಕ ಪುಟ್ಟ ವಿಷಯ. ನಾಳೆ ದಿನ ಆಮೇಲೆ ಡಾಲಿ ಯಾವ ಪ್ಯಾಂಟ್ ಹಾಕಿದ್ದ, ಡಾಲಿ ಯಾವ ಲುಂಗಿ ಹುಟ್ಟಿದ್ದ, ಡಾಲಿ ಯಾವ ಶರ್ಟ್ ಹಾಕಿದ್ದ, ಡಾಲಿ ಯಾವ ಚಡ್ಡಿ ಹಾಕಿದ್ದಲ್ಲ. ಬನ್ನಿ, ಇಂಥ ಕೆಲಸಗಳ ಬಗ್ಗೆ ಹೇಳಿ, ಜನಗಳಿಗೆ ಸೌಲಭ್ಯ ಸಿಗ್ತಾ ಇರೋದ್ರ ಬಗ್ಗೆ ಹೇಳಿ. ಜನಗಳಿಗೆ ಹೋರಾಟ ಮಾಡ್ತಾ ಇದ್ದಾರೆ, ಕೆಲವರಿಗೆ ಮನೆ ಇಲ್ಲ, ಕೆಲವರಿಗೆ ಹಾಸ್ಪಿಟ್ಲು ಸೌಕರ್ಯಗಳಿಲ್ಲ. ಪಾಪ ಡಾಲಿ ಧನಂಜಯ್ ಅವರು ಅವ್ರ ಪಾಡಿಗೆಲ್ಲೋ ಫ್ರೆಂಡ್ ಹೋಟ್ಲಿಗೆ ಓಪನಿಂಗ್ ಹೋದಾಗ ಬಿರಿಯಾನಿ ತಿಂದರೆ ಡಾಲಿ ಹತ್ತಿಂದ, ಡಾಲಿ ಇತ್ತಿಂದ. ಏನ್ರಿ ಮನ ಮರ್ಯಾದೆ ಏನಾರು ಇದ್ದಣ್ರಿ? ಮರ್ಯಾದೆಯಿಂದವ ಒಳ್ಳೆ ನ್ಯೂಸ್ ಮಾಡಿ, ಜನಗಳಿಗೆ ಒಂದು ಒಳ್ಳೆ ಸಂದೇಶ ಕೊಡಿ. ಯಾವುದೋ ಒಂದು ಇದು ಮಾಡೋದಲ್ಲ, ಆಯಿತಾ? ಒಂದು ವೇಳೆ ತಿಳಿದಂತೆ ನಿಮ್ಮ ಮುಂದೆ ತೆರೆದಿಟ್ಟಿದ್ದಾನೆ ಈ ಮುತ್ತಣ್ಣ. ಏನಾದ್ರು ತಪ್ಪಾಗಿದ್ದಲ್ಲಿ ಕ್ಷಮಿಸಿ, ಹರಸಿ, ಕಾಪಾಡಿ. ಕಮೆಂಟ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮ್ಮ ವಿಪರ್ಯಾಸ ಏನಂದರೆ, ನಾವು ಇನ್ನೇನೋ ಒಂದು ಕಷ್ಟಪಟ್ಟು ಇದನ್ನು ತಂದು ಯಾರನ್ನಾರು ಎದುರಾಕೊಂಡು ಬೈದರು ಅಂದರೆ ಏನಾದ್ರು ಮಾಡ್ಕೊಂಡು ನಿಮ್ಮ ಮುಂದೆ ತಂದಿಡ್ತೀವಿ. ನೀವು ಲೈಕ್ ಮಾಡಲ್ಲ, ಕಮೆಂಟ್ ಮಾಡಲ್ಲ, ಶೇರ್ ಮಾಡಲ್ಲ, ಸಬ್ಸ್ಕ್ರೈಬ್ ಮಾಡಲ್ಲ. ಅವರು ಯಾರೋ ಹೋಗ್ತಾರೆ ಮಾಲ್ಡೀವ್ಸ್ನಲ್ಲಿ, ಅದೇನೋ ಮಾಡ್ತಾರೆ, ಇದೇನೋ ಮಾಡ್ತಾರೆ, ಅದ್ಯಾವುದೋ ಲ್ಯಾಂಡಿಗೆ ಹೋಗ್ತಾರೆ, ನಾಗಾಲ್ಯಾಂಡಿಗೆ. ಅಲ್ಲಿ ಫೋಟೋಗಳು ಹಾಕ್ತೀರಾ, ಅವು ಶೇರ್ ಮಾಡ್ತೀರಾ, ಅವು ಕಮೆಂಟ್ ಮಾಡ್ತೀರಾ. ಮಾಡಿರಿ ಸ್ವಾಮಿ, ನಮ್ಮ ಚಾನಲ್ಗಳು ನೋಡಿ. ಏನಾದ್ರು ಕೆಟ್ಟದ್ದು ಮಾಡಿದ್ದೀನ, ಏನು ತಪ್ಪು ಮಾಡಿದ್ದೀನ ಹೇಳಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಸಿ. ನೋಡಿ, ನಮ್ಮ ರಾಜ್ಯದ ಬಗ್ಗೆ ತೋರಿಸಿದ್ದೀವಿ. ಬನ್ನಿರಿ ನಮ್ಮ ಅಜ್ಜಂಪುರಕ್ಕೆ. ಅಜ್ಜಂಪುರದಲ್ಲಿ ಏನು ಕಮ್ಮಿ ಐತಿ ಹೇಳಿ? ಇತಿಹಾಸನೇ ತವರೂರೇ ಇದೆ. ಇತಿಹಾಸ ತವರೂರು ನಮ್ಮ ಅಜ್ಜಂಪುರ ಅಂತ ಹೇಳ್ಬೋದು. ನಮ್ಮ ಮಣ್ಣು, ನಮ್ಮ ಹೆಮ್ಮೆ. ಬನ್ನಿ ನೋಡಿ, ಕರ್ನಾಟಕ ನಾಡು ಸಂಸ್ಕೃತಿ ಉಳಿಸಿ. ಜೈ ಹಿಂದ್, ಜೈ ಶ್ರೀರಾಮ್, ಜೈ ಜಗನ್ನಾಥ್, ಜೈ ಸಂಗೊಳ್ಳಿ ರಾಯಣ್ಣ, ಜೈ ಕಿರಳಮ್ಮ.